ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯಲ್ಲಿ ನಾವು ಕರ್ತನನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸಿ ಆತನನ್ನು ಸನ್ಮಾನಿಸಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತನು ಎಷ್ಟೋ ರೀತಿಯಲ್ಲಿ ಮೆಚ್ಚುಗೆಯನ್ನು ಹೊಂದಿ ವಿಶ್ವಾಸಿಗಳನ್ನು, ಸಭೆಯನ್ನು ಆತನು ಆಶೀರ್ವದಿಸುವಂಥವನು ಆಗಿದ್ದಾನೆ. ಈಗ ವಾಕ್ಯ ಕೇಳುವಂಥ ಸಮಯ. ಆದ್ದರಿಂದ ಕೆಲವು ನಿಮಿಷಗಳು ನಾವು ದೇವರ ವಾಕ್ಯವನ್ನು ಧ್ಯಾನಿಸಿ ಅದರಿಂದ ಆತ್ಮಿಕವಾದಂಥ ಸತ್ಯಗಳನ್ನು ನಾವು ತಿಳ್ಕೊಂಡು ಕರ್ತನಿಗಾಗಿ ನಾವು ಜೀವಿಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ತಂದೆಯಾದ ದೇವರ ಬಳಿಯಿಂದ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಆತನು ಬರುವಾಗ ಎಲ್ಲವನ್ನು ಸಿದ್ಧಪಡಿಸಿಕೊಂಡೇ ಆತನು ಬಂದಿದ್ದನು ಅಲ್ವೇ? ಎಲ್ಲವೂ ಸಿದ್ಧವಾಗಿತ್ತು. ತಂದೆಯಾದ ದೇವರು ಒಂದು ದೊಡ್ಡ ಬ್ಲೂ ಪ್ರಿಂಟ್ ಅನ್ನು ಆತನು ತಯಾರು ಮಾಡಿ ತನ್ನ ಮಗನ ಕೈಗೆ ಕೊಟ್ಟು ಅದನ್ನು ತನ್ನ ಆ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಜ್ಞಾನದಲ್ಲಿ ಅವೆಲ್ಲವುಗಳನ್ನು ಆತನು ಇರಿಸಿಕೊಂಡವನಾಗಿ ಈ ಭೂಮುಖಕ್ಕೆ ಆತನು ಬಂದಾಗ ಆತನು ಏನು ಮಾಡಿದನೋ ಎಂಬುದಾಗಿ ನಾವು ನೋಡುವಾಗ ಆತನು ಗಲಿಲಾಯ ಸಮುದ್ರದ ತೀರದಲ್ಲಿ ಆತನು ಓಡಾಡುತ್ತಾ ತಿರುಗಾಡುತ್ತಾ ಏನೋ ಸುಮ್ಮನೆ ಗಾಳಿಗೋಸ್ಕರವಾಗಿ ಓಡಾಡ್ತಾ ಇರಲಿಲ್ಲ. ಆದರೆ ತನ್ನವರು ಯಾರು ಎಂಬುವಂಥದ್ದನ್ನು ಆತನು ಹುಡುಕುತ್ತಾ ಇದ್ದನು. ತನ್ನವರು ಯಾರು? ನನಗೋಸ್ಕರವಾಗಿ ಜೀವಿಸುವಂಥವರು, ನನ್ನ ಶಿಷ್ಯರಾಗಿ ಬದುಕುವಂಥವರು, ನನಗೋಸ್ಕರವಾಗಿ ಕೆಲಸ ಮಾಡುವಂಥವರು, ನನ್ನ ಅನುಯಾಯಿಗಳಾಗಿರುವಂಥವರು ಯಾರು ಎಂಬುದಾಗಿ ಆತನು ಗುರುತಿಸಿ ಅವರನ್ನು ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡುವಾಗ 12 ಶಿಷ್ಯರನ್ನು ಆತನು ಆರಿಸಿಕೊಂಡನು. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದ್ತಾ ಹೋಗ್ತೇವೆ. ಏನಂತ ಓದಿ ಸಿಸ್ಟರ್. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ನೋಡ್ರಿ, ಗಣನೆಗೆ ಬಾರದಂತವರನ್ನು ಆರಿಸಿಕೊಂಡಿದ್ದಾನೆ. ಅಜ್ಞಾನಿಗಳನ್ನು ದೇವರು ಆರಿಸಿಕೊಂಡಿದ್ದಾರೆ, ಕುಲಹೀನರನ್ನು ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ನೋಡ್ರಿ, ಆ ಶಿಷ್ಯರನ್ನು ಆತನು ಆರಿಸಿಕೊಳ್ಳುವಾಗ ಅವರು ಅಂಥವರೇ ಆಗಿದ್ದರು ಅಲ್ವೇ? ಕೇವಲ ಬೆಸ್ತರು, ಮೀನನ್ನು ಹಿಡಿಯುವಂಥ ಅವರ ಬಳಿಗೆ ಹೋಗಲು ಸಾಧ್ಯ ಇಲ್ಲ ಅಂಥ ವಾಸನೆ, ಅಂಥ ಸ್ಥಿತಿಯಲ್ಲಿ ಇದ್ದಂಥ, ಯಾವ ರೀತಿಯಲ್ಲಿ ಒಂದು ಜ್ಞಾನವೂ ಇಲ್ಲದೆ ಇರತಕ್ಕಂಥ ನೋಡ್ರಿ ಅಂಥ ಜನರನ್ನು ಕರ್ತನು ಅವರನ್ನು ಕರೆದು ಆರಿಸಿಕೊಂಡನು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಕರ್ತನ ಉದ್ದೇಶ ಅದು ಏನಾಗಿತ್ತು ಎಂಬುದಾಗಿ ಹೇಳುವಾಗ, ಈ ಜನರು ಅವರನ್ನು ತನ್ನ ಜ್ಞಾನ, ತನ್ನ ನೀತಿಯ ನಿರ್ಣಯ, ತನ್ನ ಶಿಕ್ಷಣದಲ್ಲಿ ಅವರಲ್ಲಿ ತುಂಬಿಸಿ ತನ್ನ ಮಹಿಮೆಗೋಸ್ಕರವಾಗಿ ಅವರನ್ನು ಉಪಯೋಗಿಸಬೇಕೆಂದು ನೋಡ್ರಿ ಅವರನ್ನು ಯಾವ ರೀತಿಯಲ್ಲಿ ಮಾರ್ಪಡಿಸುತ್ತಾನೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಕರ್ತನು ಹೇಳಿದಂಥ ಮಾತು ಏನದು? ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಾನು ನಿಮ್ಮನ್ನು ಮಾಡುತ್ತೇನೆ. ಪ್ರೊಫೆಷನ್ ಅದೇನೆ, ಏನು ಆರ್ಡಿನರಿ ಪ್ರೊಫೆಷನ್ನೇ ಅದೇನು, ಅದು ದೊಡ್ಡ AS ಆಫೀಸರ್ ಹಂಗೆ ಮೇಲೆ ಕೂರೋ ಅಂತ ವೈಟ್ ಕಾಲರ್ ಜಾಬ್ ಅಲ್ಲ. ಆದರೆ ಪ್ರೊಫೆಷನ್ ಅದೇ ಇದೆ, ಬೆಸ್ತರೇ ಇದ್ದಾರೆ ಅವರು. ಆದರೆ ಹಿಡಿಯತಕ್ಕಂಥ ಪ್ರೇ ಬೇರೆ. ಯಾವುದು? ಮನುಷ್ಯರನ್ನು ಹಿಡಿಬೇಕು. ಈಗ ಮೇನ್ ಬಿಟ್ಬಿಡಿ, ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ ಎಂಬುದಾಗಿ ಕರ್ತನು ಅವರಿಗೆ ಹೇಳಿದನು. ಅದೇ ಪ್ರಕಾರವಾಗಿ ಆತನು ಮಾಡಿದ್ದನ್ನು ನಾವು ನೋಡ್ತೇವೆ. ಅದರಿಂದ ಪ್ರಿಯರೇ, ದೇವರು ತನ್ನವರು ಯಾರು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಗುರುತಿಸುವಂಥವನು ಆತನಾಗಿದ್ದಾನೆ. ಅವರನ್ನು ಕರೆಯುವಂಥವನಾಗಿದ್ದಾನೆ, ಅವರನ್ನು ಮಾರ್ಪಡಿಸುವಂಥವನಾಗಿದ್ದಾನೆ, ಅವರನ್ನು ರೂಪಿಸುವಂಥವನಾಗಿದ್ದಾನೆ, ತನ್ನ ಮಹಿಮೆಗೋಸ್ಕರವಾಗಿ ಅವರನ್ನು ಉಪಯೋಗಿಸುವಂಥವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಒಂದು ವಾಕ್ಯವನ್ನು ನೋಡುವ, ಲೂಕ 24:48. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊಂದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು
ನೋಡ್ರಿ ಅಲ್ಲೇನು ಒಂದು ಪದ ಓದ್ತೀವಿ, ಏನಂತದ್ದು, ನೀವು ಈ ಲೋಕದಲ್ಲಿ ಏನಾಗಿರ್ಬೇಕಂತೆ, ಸಾಕ್ಷಿ ಉಳ್ಳವರಾಗಿರಬೇಕು. ಇದೇ ಕರ್ತನ ಉದ್ದೇಶ ಆಗಿತ್ತು. ಆತನು, ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಓದ್ತೀವಿ, ಅದನ್ನು ಓದಿ. ಅಪೊಸ್ತಲರ ಕೃತ್ಯ 1:8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನೋಡ್ರಿ, ಈಗ ಕರ್ತನು ಪರಲೋಕದಿಂದ ಇಲ್ಲಿಗೆ ಬರುವಾಗಲೇ ಯಾರ್ಯಾರಿಗೆ ಎಷ್ಟೆಷ್ಟು ಕೆಲಸ ಏನು ಎಂಬುವಂಥದ್ದನ್ನು ಆತನು ಪೂರ್ಣವಾಗಿ ಅದನ್ನು ತೆಗೆದುಕೊಂಡೇ ಬಂದಿದ್ದನು ಅಲ್ವಾ. ಅದರಿಂದಲೇ ಶಿಷ್ಯರಿಗೆ ತನ್ನ ಏನನ್ನು ವಹಿಸಿ ಏನು ಕಾರ್ಯ ಮಾಡಬೇಕು ಇವರು ಎಂಬುದಾಗಿ ಅವರನ್ನೇನು ಮಾಡಿದನು, ತರಬೇತಿಯನ್ನು ಕೊಟ್ಟನು, ಟ್ರೈನ್ ಮಾಡಿದನು. ಮತ್ತು ಆತನ ಅನುಯಾಯಿಯಾಗಿ ಹೋಗುವಾಗ ಯೇಸು ಕ್ರಿಸ್ತನು ಅವರಿಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದನು, ವಾಕ್ಯವನ್ನು ಬೋಧಿಸಿದನು, ವಾಕ್ಯದ ಜ್ಞಾನ ಅಂದರೆ ಏನು ಎಂಬುದಾಗಿ ಅವರಿಗೆ ತಿಳಿಸಿದನು. ನೋಡ್ರಿ, ಇದೆಲ್ಲವನ್ನು ಆತನು ಟೀಚ್ ಮಾಡುತ್ತಾ ಬರುವಾಗ ಶಿಷ್ಯರು ಅವರು ತರಬೇತಿಯನ್ನು ಹೊಂದಿದವರಾಗಿ ಕರ್ತನ ಕೆಲಸಗಳನ್ನು ಮಾಡಲಿಕ್ಕೆ ಸಿದ್ಧರಾಗುವಂತೆ ಅವರನ್ನು ಪ್ರಿಪೇರ್ ಮಾಡಿದನು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ಓದುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು, ಈಗ ನೋಡ್ರಪ್ಪ, ನಾನು ನಿಮಗೆ ಬೋಧನೆಯನ್ನು ಕೊಟ್ಟಿದ್ದೇನೆ, ಎಲ್ಲವನ್ನೂ ಕಲಿಸಿದ್ದೇನೆ, ನೀವೇನು ಮಾಡಬೇಕೀಗ, ನನ್ನ ಸಾಕ್ಷಿಗಳಾಗಿ ನೀವು ಇರಬೇಕೆಂಬುದಾಗಿ, ಹೋಗಬೇಕೆಂಬುದಾಗಿ ಕರ್ತನು ಹೇಳುವಂಥವನಾಗಿದ್ದಾನೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ನೇ ವಚನ ಓದಿ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನೋಡ್ರಿ, ಈ ಪೌಲನ ಕುರಿತಾಗಿ ಹೇಳ್ತಕ್ಕಂಥ ಮಾತು. ಕರ್ತನು ಪೌಲನನ್ನು, ಸೌಲನಾದಂಥ ಪೌಲನನ್ನು ಆತನು ಆರಿಸಿಕೊಂಡು ಮಾರ್ಪಡಿಸಿ, ನೋಡ್ರಿ, ಆತನಿಗೆ ಪವಿತ್ರಾತ್ಮ ಭರಿತನನ್ನಾಗಿ ಮಾಡಿ ಈಗ ಏನು ಮಾಡ್ತಾ ಇದ್ದಾನೆ, ನನ್ನ ಸಾಧನವನ್ನಾಗಿ, ಹೀಲ್ ಬಿ ಇನ್ಸ್ಟ್ರೂಮೆಂಟಲ್ ಎಂಬುದಾಗಿ ನಾವು ಇಂಗ್ಲೀಷ್ನಲ್ಲಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಪೌಲನನ್ನು ಉಪಯೋಗಿಸಿ 20-22ನೇ ವಚನ ಓದಿ. 20-22. ಕೆಲವು ದಿವಸ ಇದ್ದು ತರಮಾನದ ಸಭಾಮಂದಿರಗಳಲ್ಲಿ ಯೇಸುವಿನ ವಿಷಯವಾಗಿ ಆತನೇ ದೇವಕುಮಾರನೆಂದು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಏನ್ ಮಾಡಿದ? 22ನೇ ವಚನ. ಆದರೆ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೇ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯೆಹೂದ್ಯರನ್ನು ಉತ್ತರವಿಲ್ಲದವರಾಗಿ ಮಾಡಿದನು. ನೋಡ್ರಿ, ಪೌಲನು ಅಂಥ ವಿರೋಧಿಯಾದಂಥ ಸೌಲನು, ನೋಡ್ರಿ, ಪೌಲನಾಗಿ ಅವನು ಮಾರ್ಪಟ್ಟ ಮೇಲೆ ಏನಾಯಿತು ನೋಡ್ರಿ, ಅವನಲ್ಲಿ ಆದಂಥ ಮಾರ್ಪಾಟನ್ನು ನಾವು ನೋಡುವಂಥವರಾಗಿದ್ದೇವೆ. ಎಷ್ಟರ ಮಟ್ಟಿಗೆ ಅವನಲ್ಲಿ ಬಂದಂಥ ಆ ವಾಕ್ಯದ ಜ್ಞಾನದ ಕುರಿತಾಗಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಅವರೊಟ್ಟಿಗೆ ತರ್ಕ ಮಾಡಿದವನು ಯೇಸು ಕ್ರಿಸ್ತನೇ ಏನಾಗಿದ್ದಾನೆ, ಓದಿರಲ್ಲ 22ನೇ ವಚನ. ಯೇಸುವೇ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿದನು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ಈಗ ವಿಶ್ವಾಸಿಗೆ ನಮ್ಗೆ ಏನಾಗ್ಬಿಟ್ಟಿದೆ ಅಂದರೆ, ನಾವು ಸಾಂಪ್ರದಾಯಿಕವಾಗಿ ನಾವು ಬರ್ತೇವೆ, ಹೋಗ್ತೇವೆ, ರೊಟ್ಟಿ ಮುರಿತೇವೆ, ಇದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಮಾಡಬೇಕು, ಅದು ದೇವರ ವಾಕ್ಯದ ಕ್ರಮ, ಅದು ಒಳ್ಳೆಯದು. ಆದರೆ ಇದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ಸಾಕಷ್ಟು ಕೆಲಸಗಳನ್ನು ಕೊಟ್ಟಿದ್ದಾನೆ ಅಲ್ವೇ. ಕೈ ತುಂಬ ಕೆಲಸಗಳನ್ನು ಕೊಟ್ಟಿದ್ದಾನೆ. ಕೈ ತುಂಬ ಅಂದರೆ ಹ್ಯಾಂಡ್ ಫುಲ್ ಆಫ್ ವರ್ಕ್ ಎಂಬುದಾಗಿ ನಾವು ನೋಡುವಂಥವರು ನಾವಾಗಿದ್ದೇವೆ. ಶಿಷ್ಯರು ನೋಡ್ರಿ, ಎಲ್ಲಿ ಅದು ಓದ್ತೀವಿ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ. ಆತನು ಹಳ್ಳಿ ಪಳ್ಳಿಗಳಿಗೆ ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬರಿಬ್ಬರಾಗಿ ಕಳುಹಿಸಲಾರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು, ಕೋಲು ಹೊರತು ದಾರಿ ಏನು ತಕ್ಕೊಂಡು ಹೋಗಬೇಡಿರಿ. ಸಾಕು. ಏನಕ್ಕೆ ಕಳಿಸಿದನು? ಮೇಲೆ ಟೈಟ್ಲ್ ಓದಿ. ಸುವಾರ್ತೆ ಸಾರುವುದಕ್ಕಾಗಿ, ಸಾಕ್ಷಿ ಕೊಡುವುದಕ್ಕಾಗಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಇಬ್ಬಿಬ್ಬರನ್ನಾಗಿ ಅವರನ್ನು ಪ್ರತ್ಯೇಕಿಸಿ ಅವರನ್ನು ಕಳಿಸಿಕೊಟ್ಟನು. ನೋಡ್ರಿ, ಈ ರೀತಿಯಲ್ಲಿ ಯೇಸು ಸ್ವಾಮಿ ಅವರಿಗೆ ಟ್ರೈನಿಂಗನ್ನು ಕೊಡುತ್ತಾ ಬರುವಂಥದ್ದನ್ನು ನಾವು ನೋಡ್ತೇವೆ. ಯಾಕೆಂದರೆ ಮುಂದೆ ಆಗುವಂಥ ಸಂಗತಿ ಏನು, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಮರಣ
ಪುನರುತ್ಥಾನಗಳು ಆಗಿ ದೇವಾರೋಹಣವನ್ನು ಹೊಂದುವಂಥ ಸಮಯದಲ್ಲಿ ಹೇಳಿದಂಥ ಮಾತು, ನೀವು ಏನು ಸಿಗ್ತದೆ ನಿಮಗೆ? ನೀವು ಬಲವನ್ನು ಹೊಂದುವಿರಿ, ಪವಿತ್ರಾತ್ಮನ ಬಲವನ್ನು ಹೊಂದುವಿರಿ. ನನಗೆ ನೀವು ಎಲ್ಲಿ ಯೆರೂಸಲೇಮು, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ ಮತ್ತು ಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು ಎಂಬುದಾಗಿ ಹೇಳಿದ್ದನ್ನು ನಾವು ನೋಡುವಂಥವರು ನಾವಾಗಿದ್ದೇವೆ. ಆಮೇಲೆ ಲೂಕ 10:1-2. ಇದಾದ ಮೇಲೆ ಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳುಹಿಸಿದನು. ನೋಡ್ರಿ, ಸಾಕು ಬಿಡಿ. ನೋಡ್ರಿ, ಅಲ್ಲಿ ಬರೀ ಶಿಷ್ಯರು ಮಾತ್ರ ಅಲ್ಲ, ಇನ್ನು ಶಿಷ್ಯರೊಟ್ಟಿಗೆ ಇನ್ನು 70 ಜನರನ್ನು ನೋಡ್ರಿ, ಅವರನ್ನು ಕೂಡ ಇಬ್ಬಿಬ್ಬರಾಗಿ ಯೇಸು ಸ್ವಾಮಿ ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿಕೊಟ್ಟದ್ದನ್ನು ನಾವು ನೋಡುವಂಥವರು ನಾವಾಗಿದ್ದೇವೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಈ ಸುವಾರ್ತೆ ಸಾರೋ ಕೆಲಸ ಅದು ನಮ್ಮಿಂದ ಅದು ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ, ಡಿಟ್ಯಾಚ್ ಆಗೋಗ್ಬಿಟ್ಟಿದೆ. ಸಭೆಗಳಿಂದ ಅದು ಡಿಟ್ಯಾಚ್ ಆಗೋಗ್ಬಿಟ್ಟಿದೆ. ಹಿಂದೆ ನಾವು ಈ ಒಂದು CSI ಸಭೆ ಆದರೂ ಕೂಡ ಅಲ್ಲಿ ಏನು ಗೊತ್ತಾ, ಅಲ್ಲಿ ಇರ್ತಕ್ಕಂಥ ಪಾಸ್ಟರ್ ಅವರು ಈಗಿನ ಪಾಸ್ಟರ್ಗಳಲ್ಲ, ಈಗಿನ ಪಾಸ್ಟರ್ಗಳು ಅವ್ರು ಭಾರಿ ಮಾಡರ್ನ್ ಆಗಿಬಿಟ್ಟಿದ್ದಾರೆ. ಆಗ ಇದ್ದಂಥ ಪಾಸ್ಟರ್ಗಳು ಏನು ಮಾಡ್ತಿದ್ವಿ ಗೊತ್ತಾ, ನಾವು ಯವನಸ್ಥರಾಗಿದ್ದಾಗ ನಾವೇ ಹೋಗ್ತಾ ಇದ್ವಿ. ನಮ್ಮನ್ನೆಲ್ಲ ಕೂಡಿಸಿ ಕರ್ಕೊಂಡು ಒಂದು ಏನಂತ ಹೇಳ್ತಾ ಇರೋದಕ್ಕೆ, ಅವಾಗ ಇದೇನು ಇರಲಿಲ್ಲ, ಲೈಟು ಇದ್ರಲ್ಲಿ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ವಲ್ಲ, ಲ್ಯಾಂಟಿನ್ ಇದರಲ್ಲಿ ಉರಿತಿತ್ತಲ್ಲ ಅದು, ಆ ಥರ ಲ್ಯಾಂಟ್ರಿನ್ ತೆಗೆದುಕೊಂಡು ಒಂದು ಹಾರ್ಮೋನಿಯಮ್ಮು, ತಬಲಾ, ಇವನ್ನೆಲ್ಲ ತಕ್ಕೊಂಡು ಹಳ್ಳಿಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಹಳ್ಳಿಗಳಿಗೆ ಹೋಗಿ ಅಲ್ಲಿ ಯೇಸು ಕ್ರಿಸ್ತನ ಕುರಿತಾದಂಥ ಆ ಚಿತ್ರಗಳನ್ನು ತೋರಿಸಿ, ಅವಾಗೇನು ದೊಡ್ಡ ಫಿಲ್ಮ್ ಶೋ ತೋರುವಂಥದ್ದು ಏನಿರಲಿಲ್ಲ. ಎಷ್ಟು ಸಿಂಪ್ಲಿಸಿಟಿ ಆವಾಗ ಇತ್ತು ಅಂತ ಹೇಳಿದರೆ, ಒಂದು ಗೋಡೆಯನ್ನು ಹುಡುಕಿ, ಬಿಳಿ ಗೋಡೆ ಅದನ್ನು ಹುಡುಕಿ, ಅಲ್ಲಿಗೆ ಆ ದುರ್ಬೀನ್ ಏನಂತಾರೋದಕ್ಕೆ ಆ ಒಂದು ಪ್ರೊಜೆಕ್ಟರ್, ಆವಾಗ ಅದು ಈಗೆಲ್ಲ ಆ್ಯಂಟಿಕ್ ಆಗ್ಬಿಟ್ಟಿದ್ದವು, ಅದನ್ನು ಬಿಟ್ಟು ಕಷ್ಟಪಟ್ಟು ಆ ಬೆಳಕಿನಲ್ಲಿ ಅದನ್ನು ತೋರಿಸಿ ಅದನ್ನು ವಿವರಣೆ ಮಾಡಿ ಅದರ ಮುಖಾಂತರವಾಗಿ ಏನು ಮಾಡ್ತಿದ್ರು, ಸ್ವಾರ್ಥೆಯನ್ನು ಅವರಿಗೆ ಸಾರ್ತಿದ್ರು. ನೋಡ್ರಿ, ಇಂಥ ಕ್ರಮವನ್ನು ಸಭೆ ಆ ದಿನಗಳಲ್ಲಿ ಸಭೆ ಮಾಡುತ್ತಾ ಬಂದದ್ರಿಂದ ಅನೇಕ ಅನ್ಯ ಮತಸ್ಥರು ಕ್ರಿಸ್ತನನ್ನು ಕಂಡುಕೊಂಡರು, ಅನೇಕರು ಕ್ರೈಸ್ತರಾದರು, ಅನೇಕರು ವಿಶ್ವಾಸಿಗಳಾದರು, ಅನೇಕರು ಕ್ರಿಸ್ತನಿಗೆ ಸಾಕ್ಷಿ ಕೊಡುವಂಥ ದೊಡ್ಡ ವಿಶ್ವಾಸಿಗಳಾದದ್ದನ್ನು ನಾವು ನೋಡುವಂಥವರು ನಾವಾಗಿದೆ. ಆ ಒಂದು ಓರಿಯಂಟೇಷನ್, ಇದು ಏನಿದೆ ಇವತ್ತಿನ ದಿವಸದಲ್ಲಿ ಇಲ್ಲದೆ ಹೋಗುವಂಥ ಸ್ಥಿತಿ ಈ ದಿವಸಗಳಲ್ಲಿ ಉಂಟಾಗಿದೆ. ಪ್ರಿಯರೇ, ನಾವು ಸಭೆಯಾಗಿದ್ದೇವೆ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ಮಾಡಬೇಕಾದಂಥ ಕೆಲಸ ಸುವಾರ್ತೆಯನ್ನು ಸಾರುವಂಥದ್ದೇ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾಗಿದೆ ಎಂಬುದನ್ನು ತಿಳ್ಕೊಳ್ತೇವೆ. ಏನಂದರೆ, ಈ ಸಾಕ್ಷಿ ಎಂಬುದಾಗಿ ಹೇಳುವಾಗ ಅದು ಗ್ರೀಕ್ ಪದ ಮಾರ್ಟಸ್ ಎಂಬುದಾಗಿ, ಮಾರ್ಟಸ್ ಅಂದರೆ ಮಾರ್ಟೇರ್ಸ್ ಅಂತ ಹೇಳ್ತೀವಲ್ಲ, ರಕ್ತ ಸಾಕ್ಷಿಗಳು ಎಂಬುದಾಗಿ ಆ ಪದ ಮಾರ್ಟಸ್ನಿಂದ ಬಂದಂಥದ್ದು ಎಂಬುವಂಥದ್ದನ್ನು ನೋಡ್ರಿ ಅಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ಅಂದರೆ ಸಾಕ್ಷಿ ಕೊಡುವಂಥದ್ದು ವಿಶ್ವಾಸಿಯ ಕರ್ತವ್ಯ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ಯಾಕೆ ಸಾಕ್ಷಿ ಕೊಡಬೇಕು? ಮೊದಲನೇದಾಗಿ ಓದಿದ್ವಲ್ಲ, ಅಪೊಸ್ತಲರ ಕೃತ್ಯ 1:8 ಇದು ಕರ್ತನ ಏನಾಗಿದೆ, ಇದು ಕರ್ತನ ಆಜ್ಞೆಯಾಗಿದೆ. ಶಿಷ್ಯರು ಏನೋ ಒಂದು ಕ್ವಶನ್ ಕೇಳಿದ್ರಲ್ಲಿ, ಓದಿ ಅದು ಮೇಲೆ ರೆಡ್ ಲೆಟರ್. ನೀನು ಇದೇ ಕಾಲದಲ್ಲಿ ಇಸ್ರಾಯೇಲಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇರ್ತಕ್ಕಂಥದ್ದು ಏನಂತ, ನೀವು ಸುಮ್ಮನೆ ಏನೇನೋ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆಸ್ಕಿಂಗ್ ಸಮ್ ಸಿಲಿ ಕ್ವಶನ್ಸ್, ಅದನ್ನು ಕೇಳ್ಕೊಂಡು ಕೂತಿರ್ಬೇಡ್ರಿ. ನೀವೇನು ಮಾಡ್ಬೇಕಂತೆ? ಪವಿತ್ರಾತ್ಮನಿಂದ ಬಲವನ್ನು ಹೊಂದಿ ಏನು ಮಾಡ್ಬೇಕಂತೆ, ಹೋಗಿ ಕರ್ತನಿಗೆ ಸಾಕ್ಷಿಗಳಾಗಿರ್ರಿ ಎಂಬುದಾಗಿ ನೋಡ್ರಿ ಅಲ್ಲಿ ಸ್ಪಷ್ಟವಾಗಿ ಕರ್ತನು ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ 1 ತಿಮೋಥಿ 6:13. 1 ತಿಮೋಥಿ 6:13. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ
ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ನೋಡ್ರಿ, ಅಲ್ಲಿ ಪೌಲನು ರಕ್ಷಕನಾದ ಯೇಸು ಕ್ರಿಸ್ತನ ಸಾಕ್ಷಿಯ ಕುರಿತಾಗಿ ಸಾಕ್ಷಿ ಕೊಟ್ಟಂಥವನು ಮೊದಲನೇದಾಗಿ ಆತನು ಈ ಲೋಕಕ್ಕೆ ಬಂದ ಮೇಲೆ ತನ್ನ ಸ್ವಾರ್ಥೆಯ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ನಾವು ಅಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನು ನಾವು ಅಲ್ಲಿ ಓದಿದ್ವಲ್ಲ, ಎಲ್ಲದು ನಾವು ಲೂಕನ್ ಸುವಾರ್ತೆಯಲ್ಲಿ ನಾವು ಓದಿದ್ವಲ್ಲ, ಅಲ್ಲೇ ನೋಡ್ರಿ ಯೇಸು ಸ್ವಾಮಿ ಶಿಷ್ಯರನ್ನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆಯೇ ಆತನು ಸ್ವಾರ್ಥೆಯನ್ನು ಸಾರುವುದಕ್ಕೆ ಪ್ರಾರಂಭ ಮಾಡಿದನು. ಯಾಕೆಂದರೆ ಅದಕ್ಕಿಂತ ಮುಂಚೆ ಯಾರು ಸ್ಥಾನಿಕನಾದ ಯೋಹಾನನು ಅವನು ಪರಲೋಕ ರಾಜ್ಯವು ಹತ್ತಿರವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಅವನು ತಿಳಿಸುತ್ತಾ ಇದ್ದ. ಆದರೆ ಆ ಸ್ಥಾನಿಕನಾದ ಯೋಹಾನನು ಸೆರೆಮನೆಗೆ ಅವನು ಬಿದ್ದನು ಎಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಾದ ಕೂಡಲೇ ಆತನು ಆ ಜಾಗವನ್ನು ಬಿಟ್ಟು ಗಲಿಲಾಯ ಸೀಮೆಗೆ ಆತನು ಬಂದವನಾಗಿ ಸುವಾರ್ತೆಯನ್ನು ಸಾರುತ್ತಾ ಎಲ್ಲ ಹಳ್ಳಿಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಎಂಬುವಂಥದ್ದನ್ನು ನಾನು ಹೇಗೆ ಯೇಸು ಸ್ವಾಮಿಗೆ ಯಾಕೆ ಸುವಾರ್ತೆ ಸಾರ ಅವಶ್ಯಕತೆ ಇತ್ತು ಅಲ್ವೇ? ಆತನು ನೋಡ್ರಿ, ಆತನು ಆತ್ಮಗಳ ರಕ್ಷಣೆಗೋಸ್ಕರವಾಗಿ ಮುಂದೆ ಆಗಬೇಕಾದಂಥ ಕಾರ್ಯಗಳ ಕುರಿತಾಗಿ ತಾನೇ ಎಕ್ಸಾಂಪಲ್ ಆಗಿ ಅದನ್ನು ತೋರಿಸಿಕೊಟ್ಟನು ಎಂಬುವಂಥದ್ದನ್ನು ನೋಡ್ರಿ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುವಂಥದ್ದು. ನಾವು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದೇವೆ, ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ, ಯೇಸು ಕ್ರಿಸ್ತನ ಡಿಸೈಪಲ್ಸ್ ನಾವು ಆಗಿದ್ದೇವೆ ಎಂಬುದಾಗಿ ಹೇಳುವಾಗ ಕರ್ತನು ನಮಗೆ ಆ ಕೆಲಸವನ್ನು ಕೈತುಂಬ ಕೆಲಸವನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ಏನಾಗಿದೆ, ನಾವು ಆ ಕೆಲಸವನ್ನು ಮಾಡ್ತಾ ಇಲ್ಲ ಎಂಬುವಂಥದ್ದನ್ನು ನಾವು ಈ ಸಮಯದಲ್ಲಿ ಅದನ್ನು ಗ್ರಹಿಸಿಕೊಳ್ಳಬೇಕು ಮತ್ತು ಅದನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ವಾಕ್ಯವು ನಮಗೆ ತಿಳಿಸುವಂಥದ್ದು ಆಗಿದೆ. ಅಪೊಸ್ತಲರ ಕೃತ್ಯ 26 16ನೇ ವಚನ. ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಅಪೊಸ್ತಲರ ಕೃತ್ಯ 26 16. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಎಲ್ಲೋಗ್ತಾ ಇದ್ದೀರಾ? ನಿನಗೆದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸೋಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡದಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನೋಡ್ರಿ, ಪೌಲನನ್ನು ಕರ್ತನಾದ ಯೇಸು ಕ್ರಿಸ್ತನು ಆ ಕೆಲಸಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ, ನೇಮಿಸ್ತಾ ಇದ್ದಾನೆ. ಪೌಲನನ್ನು ನೇಮಿಸ್ತಾ ಇದ್ದಾನೆ. ನೋಡ್ರಿ, ಅಲ್ಲಿ ಮುಂದಕ್ಕೆ ನೀವು ಓದುವಾಗ 22ನೇ ವಚನ ಓದ್ರಿ. ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಸಾಕ್ಷಿ ಹೇಳುವಂತವನಾಗಿದ್ದೇನೆ. ಯಾರು? ಪೌಲನು ಹೇಳ್ತಕ್ಕಂಥ ಮಾತು. ಅಲ್ಲಿ ನೋಡಿ, ಪೌಲನು ಆತನ ಸಾಕ್ಷಿಯನ್ನು ಕೊಡುವಾಗ ಏನು ಹೇಳ್ತಿದ್ದಾನೆ, ತನ್ನ ಹಿಂದಿನ ಸ್ಥಿತಿಯನ್ನು ಕೂಡ ಅಲ್ಲಿ ವಿವರಿಸ್ತಾ ಇದ್ದಾನೆ. ನಾನು ಇಂಥವನಾಗಿದ್ದೆ, ಹೀಗೆ ಇಂಥವ ಹಿಂಸೆ ಪಡಿಸಿದೆ, ಈ ರೀತಿಯೆಲ್ಲ ಮಾಡಿದೆ, ಅವರನ್ನು ಸೆರೆಮನೆಗೆ ಹಾಕಿಸಿದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಾನು ಒಂದು ದಿವಸ ಕಂಡುಕೊಂಡಾಗ ನನ್ನ ಜೀವಿತ ಬದಲಾಯಿತು. ನಾನು ಈಗ ಕರ್ತನ ಸ್ವಾರ್ಥೆಯನ್ನು ಸಾರುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನೇ, ಆತನೇ ರಕ್ಷಕನು, ಆತನ ಮುಖಾಂತರವಾಗಿಯೇ ರಕ್ಷಣೆ ಎಂಬುದಾಗಿ ಅವನು ಕಡಾಖಂಡಿತವಾಗಿ ಬೋಧಿಸುವಂಥದ್ದನ್ನು, ಸಾಕ್ಷಿ ಕೊಡುವಂಥದ್ದನ್ನು ನಾವು ನೋಡುವಂಥದ್ದು. ನಾವು ಯಾವತ್ತಾದರೂ ಹೇಳಿದ್ದೇವೆ ಇದನ್ನು ಎಲ್ಲಾದರೂ? ಬರಬೇಕಾದ ರಕ್ಷಣೆಯು ಬೇರೆ ಇನ್ಯಾರಿಂದಲೂ ಅಲ್ಲ, ಬರಬೇಕಾದ ರಕ್ಷಣೆಯು ಅದು ರಕ್ಷಕನ ಯೇಸು ಕ್ರಿಸ್ತನಿಂದಲೇ ಎಂಬುದಾಗಿ ವಾಕ್ಯವು ಕಡಾಖಂಡಿತವಾಗಿ ಹೇಳುವಾಗ ನೋಡಿ, ಅದರ ಕುರಿತಾಗಿ ಸಾಕ್ಷಿ ಕೊಡುವವರು ನಾವೇ ಆಗಿದ್ದೇವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರ್ತದೆ. ಯೋಹಾನ 1:7. ನನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಅವನೇ ಆ ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕಾಗಿ ಬಂದವನು. ಇಲ್ಲಿ ಸ್ಥಾನಿಕನಾದ ಯೋಹಾನನು ಬೆಳಕಿನ ವಿಚಾರದಲ್ಲಿ ಏನ್ ಮಾಡ್ತಿದ್ದಾನಂತೆ?
ಆತನು ಸಾಕ್ಷಿ ಕೊಡುವುದಕ್ಕೋಸ್ಕರವಾಗಿ ಆತನು ಬಂದಿದ್ದಾನೆ. ನಾನು ಬೆಳಕಲ್ಲ, ನನ್ನ ಹಿಂದೆ ಬರ್ತಾ ಇದ್ದಾನೆ ಬೆಳಕು. ಆತನ ಕುರಿತಾಗಿ ಸಾಕ್ಷಿ ಕೊಡಲಿಕ್ಕೆ ನೋಡ್ರಿ, ಯೋಹಾನನು ಕರ್ತನು ಆತನಿಗೆ ವಹಿಸಿದಂಥ ಆ ಸಾಕ್ಷಿಯ ಕೆಲಸವನ್ನು ಆತನು ಮಾಡಲಿಕ್ಕೋಸ್ಕರವಾಗಿ ಬಂದನು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಂಥವರು ನಾವಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ತನು ನಮಗೆ ಕೈ ತುಂಬ ಕೆಲಸವನ್ನು ಆತನು ಕೊಟ್ಟಿದ್ದಾನೆ. ಆದ್ದರಿಂದ ಸಾಕ್ಷಿ ಕೊಡುವಂಥದ್ದು, ಸ್ವಾರ್ಥೆಯನ್ನು ಸಾರುವಂಥದ್ದು ಇದು ವಿಶ್ವಾಸಿಯ ಕರ್ತವ್ಯವಾಗಿದೆ ಎಂಬುವಂಥದ್ದನ್ನು ಗ್ರಹಿಸಿಕೊಳ್ಳಬೇಕು. ಅದು ನಾವು ನಮ್ಮ ಕ್ಷೇತ್ರ ಏನೆಂಬುದಾಗಿ ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಬೇಕು. ಎಲ್ಲ ಲೋಕದ ಕಟ್ಟಕಡೆಯವರೆಗೂ ಹೋಗಿ ನಾವು ಸ್ವಾರ್ಥೆಯನ್ನು ಸಾರಲಿಕ್ಕೆ ಆಗೋದಿಲ್ಲ, ಸಾಕ್ಷಿ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಪರಿಸರದಲ್ಲಿ, ನಾವಿರುವಂಥ ಸ್ಥಳದಲ್ಲಿ, ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ನಮ್ಮ ಟೌನ್ಗಳಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಪರಿಸರದಲ್ಲಿ, ನಮ್ಮ ಕುಟುಂಬಗಳಲ್ಲಿ ನೋಡ್ರಿ ಅನೇಕ ಅವಕಾಶಗಳು, ಅವೆನ್ಯೂಸ್ಗಳು ಅನೇಕ ರೀತಿಗಳಲ್ಲಿ ಅವು ಇವೆ. ಇನ್ನು ಅನೇಕರು ನಮ್ಮ ತಂದೆ ತಾಯಿಗಳು ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ, ನಮ್ಮ ಹೆಂಡತಿ ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ, ನಮ್ಮ ಮಕ್ಕಳು ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ, ನಮ್ಮ ನೆಂಟರಿಷ್ಟರು, ನಮ್ಮ ಸಂಬಂಧಿಕರು ಅನೇಕರು ಕ್ರಿಸ್ತನನ್ನು ಕಂಡುಕೊಳ್ಳದೆ ಇವತ್ತಿನ ದಿವಸ ಇದ್ದಾರೆ. ಈಗ ಈ ಲೋಕದಲ್ಲಿ ಏನಾಗ್ತದೆ, ವಿಶ್ವಾಸಿಗಳು ಅವಿಶ್ವಾಸಿಗಳು ಎಲ್ಲರೂ ಒಟ್ಟಾಗಿಯೇ ಹೋಗ್ತಾ ಇದ್ದೇವೆ, ಎಲ್ಲ ಅಲ್ವಾ? ಒಟ್ಟಾಗಿ ಹೋಗ್ತಾ ಇದ್ದೇವೆ ನಾವು, ಯಾರು ವಿಶ್ವಾಸಿಗಳು ಯಾರು ಅವಿಶ್ವಾಸ. ಆದರೆ ಒಂದು ದಿವಸ ಬರ್ತದೆ, ಆಗ ಏನಾಗ್ತದೆ, ನಿತ್ಯ ಜೀವದ ಬಾಗಿಲು, ನರಕದ ಬಾಗಿಲು ಅವು ಡಿವೈಡ್ ಆಗ್ತವೆ ಒಂದು ದಿವಸ ಅಲ್ವಾ? ಅದು ಡಿವೈಡ್ ಆಗಿ ಹೋಗ್ತದೆ. ಯಾರು ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೋ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಿಗುವ ರಕ್ಷಣೆಯನ್ನು ಅವರು ಅಂಗೀಕಾರ ಮಾಡಿ ಅವರು ಆ ನಿತ್ಯ ಜೀವವನ್ನು ಕಂಡುಕೊಂಡಿದ್ದಾರೋ, ಏನಾಗ್ತದೆ, ಅವರ ಜೀವಿತ ಅದು ನಿತ್ಯ ಜೀವಕ್ಕೆ ಹೋಗುವಂಥದ್ದಾಗಿದೆ. ಆದರೆ ನಮ್ಮೊಟ್ಟಿಗೇ ಇದ್ದಂಥವನು ನಮ್ಮ ಸ್ವಂತದವರಾಗಿರ್ಬೋದು, ಅವರು ಯಾರೇ ಆಗಿರ್ಬೋದು, ಆದರೆ ಅವರು ಯೇಸು ಕ್ರಿಸ್ತನನ್ನು ನಂಬದೇ ಇರುವ ನಿಮಿತ್ತ ಏನಾಗ್ತದೆ, ನರಕಕ್ಕೆ ಹೋಗುವಂಥ ಸ್ಥಿತಿ ಅವರಿಗೆ ಉಂಟು. ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಓದ್ತೀವಿ ನೋಡ್ರಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ ಎಷ್ಟನೇ ವಚನ ಅದು? ನಂಬದೇ ಹೋಗುವವನು ದಂಡನೆ ಗುರಿಯಾಗುವಂತೆ ನೋಡಿ ಸಿಸ್ಟರ್, ಕಡೆ ಅಧ್ಯಾಯ 14. ನಂಬಿ ದೀಕ್ಷಾ ಸ್ನಾನ ಮಾಡಿಕೊಳ್ಳುವನು ರಕ್ಷಣೆ ಹೊಂದುವನು, ದಂಡನೆಗೆ ಗುರಿಯಾಗುವ. ನಂಬದೇ ಹೋಗುವನು ದಂಡನೆಗೆ ಅವನು ಗುರಿಯಾಗ. ಆದ್ದರಿಂದ ಪ್ರಿಯರೇ, ಇವರನ್ನು ರಕ್ಷಿಸಲು, ಇವರಿಗೆ ಸಾಕ್ಷಿ ಕೊಡಲು, ಇವರಿಗೆ ರಕ್ಷಣೆಯ ಮಾರ್ಗದ ಕುರಿತಾಗಿ ತಿಳಿಸಲು, ಸಾಕ್ಷಿ ಕೊಡಲು ನಾವು ಬದ್ಧರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಸಮಯದಲ್ಲಿ ರಿಯಲೈಸ್ ಮಾಡಿಕೊಳ್ಳುವಂಥದ್ದು ನೋಡ್ರಿ, ಅದು ಎಷ್ಟು ಅವಶ್ಯಕವಾಗಿದೆ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನ. ಇಬ್ರಿಯ 10:23. ನಾವು ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ನೋಡ್ರಿ, ತಿಳುವಳಿಕೆಗಳು ಸ್ಪಷ್ಟವಾಗಿ ವಾಕ್ಯದಲ್ಲಿ ಇವೆ. ಎಫೆಸ 2:10 ನಾವು ಓದ್ತೀವಲ್ಲ, ಸತ್ಕಾರ್ಯ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ತಂದೆ ದೇವರು ನೇಮಕ ಮಾಡಿಬಿಟ್ಟಿದ್ದಾನೆ. ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಅಂತ ಅಲ್ವೇ? ನಾವು ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಕೆಲಸ ಮಾಡಿದವನಿಗೆ ಏನು ಮಾಡ್ತಾರೆ? ಸುಮ್ಮನೆ ಬಿಡ್ತಾರ? ಕೆಲಸ ಮಾಡಿದವನಿಗೆ ಸಂಬಳ ಕೊಡ್ತಾರ? ಕೊಡೋದಿಲ್ಲ. ಅವನಿಗೆ ಸಂಬಳ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ನಿನ್ನ ಕೆಲಸ ನಿನಗೆ ಬರಲ್ಲ, ಹೋಗಪ್ಪ ಅಲ್ವಾ? ದೇವರು ಕೊಟ್ಟ ಕೆಲಸವನ್ನು, ದೇವರು ನೇಮಿಸಿದ ಸ್ಥಾನವನ್ನು ನೋಡ್ರಿ, ನಾವು ಅದನ್ನು ಉಳಿಸಿಕೊಂಡು ಕರ್ತನಿಗಾಗಿ ನಾವು ಜೀವಿಸಬೇಕು, ಸಾಕ್ಷಿ ಕೊಡಬೇಕಾದದ್ದು ವಿಶ್ವಾಸಿಯ ಕರ್ತವ್ಯ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ನಾವು ಅಪೊಸ್ತಲ ಕೃತ್ಯ 26:12-16. ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ, ರಾಜನೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ
ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ? ಮುಳ್ಳುಗೋಲನ್ನು ಒದೆಯುವನು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆ. ಆಗ ನಾನು, ಕರ್ತನೇ ನೀನಾರು ಅನ್ನಲು, ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ನೀನು ಎದ್ದು ನಿಂತುಕೋ, ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ಯಾಕೆ ಕಾಣಿಸ್ಕೊಂಡಿದ್ದಾನೆ? ಯಾಕೆ ನಿಮ್ಮ 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 ಹೃದಯದೊಳಗೆ ಪವಿತ್ರಾತ್ಮನು ಬಂದಿದ್ದಾನೆ? ಯಾಕೆ ನಿವಾಸ ಸ್ಥಾನ ಮಾಡಿಕೊಂಡಿದ್ದಾನೆ? ನೀವು ಏನಾಗಿರ್ಬೇಕಂತೆ? ಸಾಕ್ಷಿಗಳಾಗಿರಬೇಕು. ಇದಕ್ಕೋಸ್ಕರವಾಗಿಯೇ ಕರ್ತನು ನಮ್ಮನ್ನು ಕರೆದಿದ್ದಾನೆಂಬ ಅದನ್ನು ನೋಡ್ರಿ, ಪೌಲನು ಸ್ಪಷ್ಟವಾಗಿ ಅದನ್ನು ತನ್ನ ಬಾಯಿಂದ ಸ್ಪಷ್ಟಪಡಿಸ್ತಾ ಇದ್ದಾನಲ್ಲಿ. ಅಲ್ಲಿ ಸಾಕ್ಷಿ ಕೊಡುವಾಗ ತನ್ನ ಹಿನ್ನೆಲೆಯನ್ನು, ಹಿಂದಿನ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾನೆ. ಈಗ ಮುಂದೆ ಅವನ ಜೀವಿತದಾದಂಥ ಬದಲಾವಣೆ ಕುರಿತಾಗಿ ನೋಡ್ರಿ, ಅದನ್ನು ಕೇಳುತ್ತಾ ಇರುವಾಗ ಅನೇಕರು ಕರ್ತನ ಬಳಿಗೆ ತಿರುಗಿಕೊಂಡರು. ಅವನು ಸಾರುವಂಥ ಸ್ವಾರ್ಥೆಯ ನಿಮಿತ್ತವಾಗಿ, ಕೊಡುವಂಥ ಸಾಕ್ಷಿಯ ನಿಮಿತ್ತವಾಗಿ ಅನೇಕ ಗಂಡಸರು, ಅನೇಕ ಹೆಂಗಸರು ಕರ್ತನ ಬಳಿಗೆ ನಡೆಸಲ್ಪಟ್ಟರು ಎಂಬುವಂಥದ್ದನ್ನು ಮುಂದೆ ವಾಕ್ಯದಲ್ಲಿ ನಾವು ಓದುವಂಥವರು ನಾವಾಗಿದೆ. ಹಾಗಾದರೆ ವಾಟ್ ಆರ್ ದ ವೇಸ್ ಆಫ್ ವಿಟ್ನೆಸ್ಸಿಂಗ್, ಅಂದರೆ ಸಾಕ್ಷಿ ಕೊಡಲಿಕ್ಕೆ ದಾರಿಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ ಅನೇಕ ವಿಧವಾದಂಥ ದಾರಿಗಳು ಇರುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬರು ಕರ್ತನನ್ನು ಕಂಡುಕೊಂಡ ಮೇಲೆ, ರಕ್ಷಣೆಯನ್ನು ಹೊಂದಿದ ಮೇಲೆ, ಆತನು ಹೇಗೆ ನಾನು ಸುವಾರ್ತೆ ಸಾರಲಿಕ್ಕೆ ಸಾಧ್ಯ, ನಾನಿರುವಂಥ ಸ್ಥಳದಲ್ಲಿ ಹೇಗೆ ನಾನು ಒಬ್ಬನಿಗೆ ವಿಟ್ನೆಸ್ ಮಾಡಬಹುದು ಎಂಬುವಂಥದ್ದನ್ನು ಆತನು ಕುಳಿತು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ ಮಾಡಿದಾಗ, ಅವನಿದ್ದಂಥ ಸ್ಥಳದಲ್ಲಿ ಒಂದು ರೀತಿಯಲ್ಲಿ ಸಮುದ್ರದ ತೀರ ಅದರಲ್ಲಿ ಇದ್ನಲ್ಲ, ಆವಾಗ ಅಲ್ಲಿ ಅಷ್ಟು ಜನರು ಯಾರು ಇರ್ತಿರಲಿಲ್ಲ. ಆಗ ಅವನೇನು ಮಾಡಿದಂತೆ, ಕರ್ತನು ಕೊಟ್ಟಂಥ ಆಲೋಚನೆ ಏನೆಂಬುದಾಗಿ ಹೇಳುವಾಗ, ನಾನು ಯಾಕೆ ಈ ಎಲ್ಲರೂ ಕೂಲ್ ಡ್ರಿಂಕ್ಸು ಅದು ಇದು ಎಲ್ಲ ಕುಡಿದು ಬಾಟ್ಲ್ಗಳನ್ನು ಬಿಸಾಕಿರ್ತಾರಲ್ಲ, ಆ ಬಾಟ್ಲ್ಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡು ಬಂದು ಅದರಲ್ಲಿ ಕೆಲವು ದೇವರ ವಾಕ್ಯದ ಟ್ರ್ಯಾಕ್ಸ್ಗಳನ್ನು ತುಂಬಿ ಇದನ್ನು ಬಹಳವಾಗಿ ಸರಿಯಾದ ರೀತಿಯಲ್ಲಿ ಸೀಲ್ ಮಾಡಿ ನೀರು ಹೋಗದಂತೆ ಆ ಬಾಟ್ಲ್ಗಳನ್ನು ಏನು ಮಾಡೋದು, ಆ ಸಮುದ್ರ ಕಾಲುವೆಗಳಲ್ಲಿ ಅದನ್ನು ಬಿಟ್ಟು ಬಿಡೋದು. ಬಾಟ್ಲ್ ಮಿನಿಸ್ಟ್ರಿ ಎಂಬುದಾಗಿ ಇದನ್ನು ನಡೆದಂಥ ಸಂಗತಿ. ಆಗ ಆ ಬಾಟ್ಲುಗಳು ತೇಲುತ್ತಾ 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 ಹೋಗಿ 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 ಅನೇಕ ದಡಗಳಿಗೆ ಹೋದಾಗ ಅನೇಕರು ಇದೇನಿದು ಎಂಬುದಾಗಿ ನೋಡಿ ಆ ಟ್ರ್ಯಾಕ್ಸ್ಗಳನ್ನು ತೆಗೆದುಕೊಂಡು ಓದಿ ಅನೇಕರು, ಸುಮಾರು ಅಲ್ಲಿ ಕೊಟ್ಟಂಥದ್ದು 13,000 ಜನರು ಇದನ್ನು ಓದಿ ಕರ್ತನ ಕಡೆಗೆ ತಿರುಗಿಕೊಂಡರು ಎಂಬುವಂಥದ್ದನ್ನು ನೋಡ್ರಿ, ನಾವು ಆ ಒಂದು ಇನ್ಸ್ಟೆನ್ಸ್ ಮುಖಾಂತರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ದೇರ್ ಆರ್ ಸೋ ಮೆನಿ ವೇಸ್ ಟು ಸರ್ವ್ ದ ಲಾರ್ಡ್, ದೇರ್ ಆರ್ ಸೋ ಮೆನಿ ವೇಸ್ ಟು ವಿಟ್ನೆಸ್ ಫಾರ್ ದ ಲಾರ್ಡ್. ಅದರಿಂದ ತಿಳ್ಕೊಳ್ಳೋಣ. ಓದೋಣ ಮುಂದೆ. ಅಪೊಸ್ತಲ ಕೃತ್ಯ 26-22. ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ. ಎಲ್ಲಿಂದ ಪಡೆದು? ದೇವರಿಂದ. ನೋಡ್ರಿ, ಸಾಕ್ಷಿ ಕೊಡ್ಲಿಕ್ಕೆ, ಸ್ವಾರ್ಥೆಯನ್ನು ಸಾರಲಿಕ್ಕೆ ಎಲ್ಲಿಂದ ಬರ್ತದೆ ಸಹಾಯ? ದೇವರಿಂದ ಸಹಾಯ ಪಡೆದು. ದೇವರಿಂದ ಸಹಾಯ ಪಡಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಕರ್ತನ ಕಡೆ ಕೈಗೆ ಒಪ್ಪಿಸಿಕೊಡ್ಬೇಕು. ಕರ್ತನೆ, ಈ ಒಂದು ಸಾಕ್ಷಿ ಕೊಡುವಂಥ, ಸ್ವಾರ್ಥೆಯನ್ನು ಸಾರುವಂಥ ಒಂದು ಪ್ಲ್ಯಾನ್ ನನ್ನ ಹೃದಯದಲ್ಲಿ ಬಂದಿದೆ. ನಾನು ಯಾವ ರೀತಿಯಲ್ಲಿ ನಿನಗೋಸ್ಕರವಾಗಿ ನಾನು ಸಾಕ್ಷಿಯಾಗಬೇಕು, ಯಾವ ರೀತಿಯಲ್ಲಿ ಸ್ವಾರ್ಥೆಯನ್ನು ಸಾರಬೇಕೆಂಬುದಾಗಿ ನಾವು ಪ್ರಾರ್ಥನಾಪೂರ್ವಕವಾಗಿ ಕರ್ತನ ಕೈಗೆ ಒಪ್ಪಿಸಿಕೊಡುವಾಗ ಕರ್ತನು ನೋಡ್ರಿ ದಾರಿಯನ್ನು ತೆರೆಯುವಂಥವನು ಆತನಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯವೂ ಉಂಟಾಗ್ತದೆ. ಅಪೊಸ್ತಲರ ಕೃತ್ಯ 23:11. ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು. ಏನಂತೆ ನೋಡ್ರಿ, ಪೌಲನು ಯಾವ ರೀತಿ ಸಾಕ್ಷಿ ಕೊಡುತ್ತಾ ಸುವಾರ್ತೆಯನ್ನು ಸಾರುತ್ತಾ ಮುನ್ನಡೆಯುತ್ತಾ ಹೋದನು. ಅಲ್ಲಿ ಅವನಿಗೆ ಏನು ಸಿಕ್ತು? ದೇವರಿಂದ ಬರುವಂಥ ಧೈರ್ಯ, ದೇವರಿಂದ ಸಿಗುವಂಥ ಧೈರ್ಯ, ಸಾಮರ್ಥ್ಯ. ನೋಡ್ರಿ, ಇವುಗಳು ಅವನಿಗೆ ದೊರೆತಾಗ ಅವನೇನು ಮಾಡಿದ? ಮುಂದಕ್ಕೆ ಹೋಗುತ್ತಾ ನೋಡ್ರಿ, ಅವನು ಸುವಾರ್ತೆಯನ್ನು ಸಾರುತ್ತಾ ಅನೇಕರನ್ನು ಕ್ರಿಸ್ತನ ಬಳಿಗೆ ಅನೇಕ ಸಭೆಗಳನ್ನು ಅವನು ಸ್ಥಾಪಿಸಿದ್ದನ್ನು ನಾವು ನೋಡುವಂಥವರು ನಾವಾಗಿದೆ. ಅದರಿಂದ ಅಲ್ಲೇನು
ಸುಖದ ಸುಪ್ಪತ್ತಿಗೆ ಏನು ಇರಲಿಲ್ಲ ಅಲ್ಲಿ ಅಲ್ವಾ. ಬಹಳ ಕಷ್ಟಕರವಾದಂಥ ಸಂಗತಿ ಅವನಿಗಿತ್ತು ಅಲ್ವೇ. ಹಿಂಸೆ ಈ ಒಳಲ್ಲಳ ಮಧ್ಯದಲ್ಲಿ ನೋಡ್ರಿ, ಆ ಹಿಂಸೆಯ ಮಧ್ಯದಲ್ಲಿ ಅಷ್ಟರ ಮಟ್ಟಿಗೆ ಕರ್ತನಿಗಾಗಿ ಸಾಕ್ಷಿ ಕೊಟ್ಟಂಥ ಪೌಲನ ಕುರಿತಾಗಿ ನಾವು ನೋಡುವಂಥವರು ನಾವಾಗಿದೆ. ಇವು ನಮಗೆ ನಿದರ್ಶನಗಳಾಗಿವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬೇಕು. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ. ಆದರೆ ಆತನು ಅವನನ್ನು ಗಿರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಯಾರು ಅವನು? ದೆವ್ವಗಳಿಂದ ಬಿಟ್ಟು ಹೋದವನು ಅಲ್ವಾ. ದೆವ್ವಗಳ ಬಿಟ್ಟು ಹೋದವನು ಅವನೇನು ಜನ ಏನು ತಿಳ್ಕೊಂಡ್ಬಿಟ್ಟಿದ್ರು, ಅವನಿಗೆ ತುಂಬ ದೆವ್ವ ಹಿಡ್ಕೊಂಡು ಎಷ್ಟೋ ದೆವ್ವಗಳು ಇದ್ದು ಅವನು ಅಂತಹ ರೀತಿಯಲ್ಲಿ ಬಹಳ ರೀತಿಯಲ್ಲಿ ಅವನು ಕ್ರೌದ್ರನಾಗಿ ವರ್ತಿಸ್ತಾ ಇರುವಾಗ ಯಾರು ಅವನ ಹತ್ತಿರ ಬರ್ತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ದೆವ್ವಗಳನ್ನು ಬಿಡಿಸಿ ಈಗೇನಾಗಿದ್ದಾನೆ, ಜೆಂಟ್ಲ್ಮನ್ ಆಗಿ ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅವನು ಕೂತಿದ್ದಾಗ ಜನ ಮತ್ತೆ ಭಯ ಪಡ್ತಾ ಇದ್ದಾರೆ, ಏನು ಹಿಂಗಾಗ್ಬಿಟ್ಟಿದ್ದಲ್ಲ ಇವನು ಅಂತ. ಆಗ ಅವನೇನು ಮಾಡಿದ, ಅವನೊಂದು ತೀರ್ಮಾನ ಮಾಡಿದ, ಏನು, ನಾನು ಯೇಸು ಸ್ವಾಮಿ ನಿನ್ನ ಹಿಂದೆನೇ ನಾನು ಬಂದುಬಿಡ್ತೀನಪ್ಪ ಅಂತ ಹೇಳ್ದ. ಆಗ ಯೇಸು ಸ್ವಾಮಿ ಅವನು ಏನು ಹೇಳ್ತಾರೆ, ಎಲ್ಲಿಗೆ ಹೋಗ್ಬೇಕು? ಮೊದಲನೇದಾಗಿ ನಿನ್ನ ಮನೆಗೆ ಹೋಗು, ಆಮೇಲೆ ನಿನ್ನ ಜನರ ಬಳಿಗೆ ಹೋಗು. ನೋಡಿ, ಹೀಗೆ ಸಾಕ್ಷಿ ಕೊಡುವಂಥದ್ದು ಪ್ರಾರಂಭ ಅದು ಈ ರೀತಿಯಲ್ಲಿ ನೋಡ್ರಿ ಆಗುವಂಥದ್ದು ಅದು ಆಗಿರ್ತದೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂತಾಗಿದೆ. ಅಪೊಸ್ತಲರ ಕೃತ್ಯ 28-23. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೂ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ನೋಡ್ರಿ, ಅಲ್ಲಿ ಯಾರ ಕುರಿತಾಗಿ? ಪೌಲನ ಕುರಿತಾಗಿ. ಅಲ್ಲಿ ಇದುಂಟಲ್ಲ, ಅವನೊಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿ ಇದ್ದು ಅವನು ಕರ್ತನ ಕುರಿತಾಗಿ ಬಹಳ ರೀತಿಯಲ್ಲಿ ಕರ್ತನ ಕುರಿತಾಗಿ ಸುವಾರ್ತೆಯನ್ನು ಸಾರಿದ್ದನ್ನು ಅಲ್ಲಿ ನಮಗೆ ಗೊತ್ತಾಗುವಂಥದ್ದಾಗಿದೆ. ಆದ್ದರಿಂದ ನಾವು ಒಂದು ವೇಳೆ ಬಹಳ ವೆಲ್ತಿ ಆಗಿರೋರಾಗಿರ್ಬೋದು, ಒಳ್ಳೆಯ ಹಣ ನಮ್ಮ ಹತ್ರ ಇರ್ಬೋದು, ಒಳ್ಳೆಯ ಮನೆ ನಮ್ಮ ಹತ್ರ ಇರ್ಬೋದು, ಒಳ್ಳೆಯ ಜಾಗ ನಮಗಿರ್ಬೋದು, ಇನ್ನು ಅನೇಕ ಫೆಸಿಲಿಟೀಸ್ಗಳು ನಮಗೆ ಫಾರ್ಚೂನ್ಗಳು ನಮ್ಮಲ್ಲಿ ವಿಶ್ವಾಸಿಗಳಾದಂಥವ್ರಿಗೆ ಇರ್ಬೋದು. ಇಂಥ ಸಂಗತಿಗಳನ್ನು ಸಾಕ್ಷಿ ಕೊಡಲಿಕ್ಕಾಗಿ ಸುವಾರ್ತೆಗೋಸ್ಕರವಾಗಿ ನೀವು ಉಪಯೋಗಿಸುವುದಾದರೆ ನೋಡ್ರಿ, ಕರ್ತನ ಆಶೀರ್ವಾದ ಹೆಚ್ಚಿನ ಮಟ್ಟಿಗೆ ನಿಮಗೆ ಬರ್ತದೆ. ಒಂದು ಆತ್ಮವನ್ನು ಕರ್ತನಿಗೆ ಬಳಿಗೆ ನಡೆಸುವುದಾದರೆ ಪರಲೋಕದಲ್ಲಿ ಎಷ್ಟೋ ಸಂತೋಷ ನೋಡ್ರಿ ದೇವದೂತರ ಮಧ್ಯದಲ್ಲಿ ಉಂಟಾಗ್ತದೆ ಎಂಬುವಂಥದ್ದನ್ನು ನೋಡ್ರಿ ನಾವು ತಿಳ್ಕೊಳ್ತೇವೆ. ಅಪೊಸ್ತಲರ ಕೃತ್ಯ 18:5. ಅಪೊಸ್ತಲರ ಕೃತ್ಯ 18:5. ಸೀಲನು ತಿಮೋಥೆಯನು ಮೆಕೆದೋನ್ಯದಿಂದ ಬಂದಾಗ ಪೌಲನು ದೇವರ ವಾಕ್ಯವನ್ನು ಬೋಧಿಸುವುದರಲ್ಲಿ ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನೆಂದು ಯೆಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಏನಂತೆ ಸಾಕ್ಷಿ ಹೇಳಿದನು? ನೋಡ್ರಿ, ಯಹೂದ್ಯರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ನೋಡ್ರಿ ಖಂಡಿತವಾಗಿ ಅಂದರೆ ಅತ್ಯಾಸಕ್ತಿ ಉಳ್ಳವನಾಗಿ ಆತನು ಸುವಾರ್ತೆಯನ್ನು ಮಾಡ್ತಾರೆ. ವಿ ಹ್ಯಾವ್ ಟು ಮೇಕ್ ಇಟ್ ಎ ರೆಗ್ಯುಲರ್ ಜಾಬ್ ಫಾರ್ ಅಸ್. ರೆಗ್ಯುಲರ್ ಒಂದು ನಾವು ಕರ್ತನಿಗೋಸ್ಕರವಾಗಿ ಮಾಡುವಂಥ ಕೆಲಸ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕತೆ ಆಗಿರ್ತದೆ ಅಲ್ವೇ. ಅದು ಯಾವ ರೀತಿ ಮಾಡುವಂಥದ್ದು ಎಂಬುದಾಗಿ ಹೇಳುವಾಗ ನೀವು ಕರ್ತನಿಂದ ಪಡೆಯುವಂಥ ಆ ಒಂದು ವಿಷನ್ ಏನಿದೆಯಲ್ಲ, ಆ ಓರಿಯೆಂಟೇಷನ್ ಮೇಲೆ ಕರ್ತನು ನಿಮ್ಮನ್ನು ಉಪಯೋಗಿಸುವಂಥವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಹಾಗಾದರೆ ಸುವಾರ್ತೆ ಸಾರುವುದರಿಂದ ಆಗುವಂಥ ಪರಿಣಾಮಗಳು ಏನಾಗ್ತದೆ ಎಂಬುದಾಗಿ ಹೇಳುವಾಗ ಆತ್ಮಗಳು ರಕ್ಷಿಸಲ್ಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ತವೆ. 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 40-41 ಓದ್ತೇವೆ. ಪೇತ್ರನು ಸಾರಿದಂಥ ಸ್ವಾರ್ಥೆಯ ನಿಮಿತ್ತವಾಗಿ ಏನಾಯಿತು, ಅವನು ಕೊಡುವ ಸಾಕ್ಷಿಯ ನಿಮಿತ್ತವಾಗಿ ಅವರಿಗೆ ಅಲಗು ನೆಟ್ಟಂತಾಯಿತು. ಆಗೇನು ಮಾಡಿದರು, ನಾವು ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ಏನಂತ ಹೇಳ್ತಾನೆ ಅವನು, ನಿಮ್ಮ ಪಾಪಗಳ
ಬಿಡುಗಡೆಗೋಸ್ಕರವಾಗಿ ಏನು ಮಾಡಬೇಕಂತೆ ನೀವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಿರಿ, ಆಗ ನೀವು ಪವಿತ್ರಾತ್ಮನನ್ನು ಹೊಂದುವಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂಥವರು ನಾವಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ. ಕರ್ತನು ನಮಗೆ ಹ್ಯಾಂಡ್ಫುಲ್ ಆಫ್ ವರ್ಕ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಇದರ ಬಗ್ಗೆ ಆಲೋಚಿಸೋಣ, ಪ್ರಾರ್ಥನೆ ಮಾಡೋಣ. ಕರ್ತನು ನನಗೇನು ಕೆಲಸ ಕೊಟ್ಟಿದ್ದಾನೆ ಎಂಬುದನ್ನು ಗ್ರಹಿಸಿಕೊಂಡು ಅದನ್ನು ಮಾಡಲಿಕ್ಕೆ ಸಿದ್ಧರಿದ್ದಾನೆ. ಸಹೋದರಿಯರಿಗೆ ಏನು ಇಲ್ವಾ? ಏನಿದೆಯಾ ಅಲ್ವಾ? ಇಲ್ಲಂತೂ ಏನು ಮಾತಾಡೋಂಗಿಲ್ಲ ಅಲ್ವಾ? ಸಭೆಯಲ್ಲಿ ಮಾತಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಮೌನವಾಗಿ ಕೂತ್ಬಿಟ್ಟು ಹೊರಟೋಗೋದು, ಅದಿರಲಿ. ದೇವರ ವಾಕ್ಯ ಕ್ರಮ ಅದಿರಬೇಕು. ಆದರೆ ನೀವು ಹೊರಗಡೆ ಇಲ್ಲ, ಸಹೋದರಿಯರಿಗೆ IQ ತುಂಬ ಇದೆ. ಸಹೋದರಿಯರಿಗೆ ಅದು ದೇವರು ಕೊಟ್ಟ ವರ. ನಾವು 2 ಮಾತಾಡಿದ್ರೆ ಅವರು 10 ಮಾತಾಡ್ತಾರೆ ಅಲ್ವೇ? ಹೌದು. ಅವರು ನೋಡ್ರಿ, ಪ್ರಾರಂಭ ಮಾಡಿದರೆ ಅದು ರಾತ್ರಿಯಿಂದ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಊಟದ ಕುರಿತಾಗಿ, ಅದರ ಮಧ್ಯದಲ್ಲಿ ನೆಂಟರಿಸ್ರು ಅಲ್ಲೋದೆ ಇಲ್ಲೋದೆ, ಹಿಂಗಾಯ್ತು ಹಂಗಾಯ್ತು, ಫೋನ್ನಲ್ಲಿ ಮಾತು ಹಿಡಿದ್ರು ಅಂದರೆ 1.5 ಗಂಟೆ ಮಾತಾಡುವಂಥ ಸ್ತ್ರೀಯರಿದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ IQ ಇದೆ ಆ ಥರ ಮಾತಾಡೋದು. ಗಂಡಸರು ಮಾತಾಡೋದಿಲ್ಲ. ಊಟ ಆಯ್ತಾ? ಆಯ್ತು. ಕೆಲಸ ಆಯ್ತಾ? ಆಯ್ತು. ಇಷ್ಟಕ್ಕೆ ನಿಂತು ಹೋಗ್ತದೆ. ಆದರೆ ನಿಮಗೆ ದೇವರು ವರವನ್ನು ಡಬಲ್ ಆಗಿ ಕೊಟ್ಟಿದ್ದಾರೆ. ಆದರೆ ಅದನ್ನು ಒಳ್ಳೆಯ ಕಾರ್ಯಕ್ಕಾಗಿ, ಸಾಕ್ಷಿಗಾಗಿ ನೀವು ಉಪಯೋಗಿಸುವುದಾದರೆ ಕರ್ತನಿಗೆ ಮಹಿಮೆ ಉಂಟಾಗುವಂಥದ್ದು ಅದು ಆಗಿರ್ತದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಒಬ್ಬನು ಕುಡಿಕನಾದಂಥವನು, ಗ್ಯಾಮ್ಲರ್ ಆದಂಥವನು, ಅವನು ತನ್ನ ಬಾರ್ಗೆ ಅವತ್ತು ಕುಡಿಯೋದಕ್ಕೋಸ್ಕರವಾಗಿ ಹೋಗುವಾಗ ಒಬ್ಬ ದೇವರ ಸೇವಕರು ಹೋಗಿ ಅವನಿಗೆ ಒಂದು ಟ್ರ್ಯಾಕ್ಟನ್ನು ಕೊಟ್ಟರಂತೆ. ಅವನಿಗೆ ಸಿಟ್ಟು ಬಂದು ಆ ಟ್ರ್ಯಾಕ್ನೆಲ್ಲ ಹರಿದಾಕ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಅವನು ಆ ಬಾರ್ ಒಳಗೆ ಹೊರಟೋದು. ಹಾಗೆ ಬಾರ್ನಲ್ಲಿ ಕೂತು ಅವನು ಕುಡಿಯಲಿಕ್ಕೆ ತನ್ನ ಗ್ಲಾಸನ್ನು ತೆಗೆದುಕೊಂಡು ನೋಡುವಾಗ ಇಲ್ಲೊಂದು ಚೀಟಿ ಅಂಟಿಕೊಂಡಿತ್ತಂತೆ. ಒಂದು ಸಣ್ಣ ಚೀಟಿ ಹರಿದು ಹೋದ ಟ್ರ್ಯಾಕ್ಟ್ಗಳಿಂದ ಅವನ ಇದು ಶರ್ಟಿಗೆ ಅಂಟಿಕೊಂಡಂಥ ಒಂದು ಚೀಟಿ. ಅವನು ಏನಿದು ಎಂಬುದಾಗಿ ತೆಗೆದು ನೋಡುವಾಗ ಅದರಲ್ಲಿ ಗಾಡ್ ಎಂಬುದಾಗಿ ಇತ್ತಂತೆ, ದೇವರು ಎಂಬುದಾಗಿತ್ತು. ಅದನ್ನು ತಿರುಗಿಸಿ ನೋಡಿದಾಗ ಇಟರ್ನಿಟಿ ಎಂಬುದಾಗಿತ್ತು, ನಿತ್ಯ ಜೀವ ಎಂಬುದಾಗಿ. ನೋಡಿ, ಆ 2 ಶಬ್ದಗಳು ಅವನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಅದು ಮಾಡಿತ್ತು. ಅವನೇನು ಮಾಡ್ದ? ಈ ವಿಚಾರದಲ್ಲಿ ನಾನು ತಿಳ್ಕೊಳ್ಬೇಕು ಎಂಬುದಾಗಿ ಕುಳಿತು ಆ ವಿಶ್ವಾಸಿಗಳನ್ನು ಅಥವಾ ಯಾರನ್ನೋ ಆ ವಿಶ್ವಾಸಿಯನ್ನು ಸಂಧಿಸಿ ದೇವರ ಕುರಿತಾದಂಥ, ವಾಕ್ಯದ ಕುರಿತಾದಂಥ ಸ್ವಾರ್ಥೆಯನ್ನು ಕೇಳಿ ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡು. ಆದ್ದರಿಂದ ಪ್ರಿಯರೇ, ವಾಕ್ಯ ಕಾರ್ಯ ಮಾಡುವಂಥದ್ದಾಗಿದೆ. ನಮ್ಮ ಕೆಲಸ ಏನು? ಸಾಕ್ಷಿ ಕೊಡುವಂಥದ್ದು, ಸ್ವಾರ್ಥೆಯನ್ನು ಸಾರುವಂಥದ್ದು ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವಂಥದ್ದು ಈ ಸಮಯದಲ್ಲಿ ಅವಶ್ಯಕತೆಯಾಗಿದೆ. ಆದ್ದರಿಂದ ಈ ಮಧ್ಯಾಹ್ನದಲ್ಲಿ ನಾವು ಕಲಿತಂಥ ಕೆಲವು ಸಂಗತಿಗಳು ಏನೆಂಬುದಾಗಿ ಹೇಳುವಾಗ ನೀವೇನು ಮಾಡಬೇಕಂತೆ? ಅಪೊಸ್ತಲರ ಕೃತ್ಯ 1:8 ನಿಮಗೆ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಲೋಕದ ಕಟ್ಟೆಗಳಿಗೆ ನನಗೆ ಸಾಕ್ಷಿಗಳಾಗಿ. ಇದನ್ನು ಅಭ್ಯಾಸಕ್ಕೆ ತರೋಣ. ದೇವರ ವಾಕ್ಯವನ್ನು